ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಮರಿದೆ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ವೀಡಿಯೋಸ್ ಮಾಡಬೇಕು ಅನ್ನೋ ಒಂದು ಮೋಟಿವೇಶನ್ ಬರುತ್ತೆ. ಸೊ ಇವತ್ತಿಂದ ಹೊಸ ಡ್ರಾಮಾ ನೋಡೋಣ. ಹಳೇದನ್ನೂ ಕಂಪ್ಲೀಟ್ ಮಾಡ್ತೀನಿ. ಸೊ ಡೈನಾಮಿಕ್ ಕಿಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೀರೋಯಿನ್ ಸ್ಟಾರ್ಟಿಂಗಲ್ಲಿ ತೋರಿಸ್ತಾ ಇದ್ದಾರೆ. ಹೀರೋಯಿನ್ ಒಂದು ಕಂಪ್ನಿ CEO. ಸೊ ಅವ್ರ ಅಸಿಸ್ಟೆಂಟೆಲ್ಲ ಬಂದು, ಮ್ಯಾಮ್ ಕಾಫಿ ತೊಗೊಳ್ಳಿ, ಅದು ತೊಗೊಳ್ಳಿ, ಈ ಫೈಲ್ನ ನೋಡಬೇಕು, ಆ ಫೈಲ್ನ ನೋಡಬೇಕು ಅಂತ ಇರ್ತಾಳೆ. ಅದೇ ಟೈಮಲ್ಲಿ ಹೀರೋಯಿನ್ ಕ್ಯಾಬಿನಲ್ಲಿ ಹೋಗಿ ಕುತ್ಕೊಂಡಾಗ ಹೀರೋಯಿನ್ನ ಮೀಟ್ ಮಾಡಬೇಕು ಅಂತ ಒಬ್ಬ ವ್ಯಕ್ತಿ ಅವಳಿಗೆ ಪ್ರಪೋಸ್ ಮಾಡೋಕ್ಕೆ ಅಂತ ರಿಂಗ್ನು ತೊಗೊಂಬರ್ತಾ ಇದ್ದಾನೆ ಜೊತೆಯಲ್ಲಿ. ಅದನ್ನ ನೋಡಿದೆ ನಮ್ಮ ಹೀರೋಯಿನು ಇಂಪ್ರೆಸ್ ಆಗ್ತಾಳೆ. ಸೊ ಅವಳ ಕೈನೂ ಹಾಗೆ ಮುಂದೆ ಇಡ್ತಾಳೆ. ಅವನು ರಿಂಗ್ ಹಾಕ್ತಾ ಇದ್ದಂಗೆ ಒಂದು ಕಿಸ್ ಮಾಡೋ ರೀತಿ ಹೋಗ್ತಾಳೆ. ಬಟ್ ಒಂದು ಸೆಕೆಂಡ್ ನಿನ್ನ ನೇಮ್ ಏನು ಅಂತ ಕೇಳಿದಾಗ ಅವನು ಏನು ಹೇಳ್ತಾನೆ ಅಂದರೆ, ನೊರಾಂಜನ್ ಅಂದಿದ್ದೆ ನಮ್ಮ ಹೀರೋಯಿನಿ ಹಾಗೆ ಹಿಂದಿಂದ ಇದ್ರಲ್ಲಿ ಹೋಗ್ಬಿಡ್ತಾಳೆ. ಎಲ್ಲರೂ ಕೋರಸಲ್ಲಿ ನೊರಾಂಜನ್ ಅಂತ ಇದ್ದಾಗಲೇ ನಮ್ಮ ಹೀರೋಯಿನ್ ಬಸ್ಸಿಂದ ಎಚ್ಚರಿಕೆ ಆಗ್ತಾಳೆ. ಇಷ್ಟೊತ್ತವರೆಗೂ ಅವಳು ಕಂಡಿದ್ದು ಕನಸು. ಸೊ ಇವಳು ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿ. ಇವಳು ಹಾಗೆ ಟೈಮ್ ಆಯಿತು ಅಂತ ಬಸ್ಸಿಂದ ಇಳಿದು ಓಡ್ತಾ ಇರುವಾಗ ಅವಳು ಹಾಗೆ ಅನ್ಕೊತಾ ಇರ್ತಾಳೆ. ಅವಳು ಪಾಡಿಗಳು ಟೈಮ್ ಆಯಿತು ಅಂತ ಓಡ್ತಾ ಇದ್ದಾಳೆ. ಆಗ ಏನಾಗುತ್ತೆ ಅಂದರೆ ಅವಳು ಓಡೋ ಫಾಸ್ಟಿಗೆ ಎದುರುಗಡೆ ಬರೋರಿಗೆ ಡಿಕ್ಕಿ ಹೊಡಿತಾಳೆ. ಅವಳ ಕೈಯಲ್ಲಿರೋ ಬುಕ್ಸ್ ಎಲ್ಲ ಕೆಳಗಡೆ ಬೀಳುತ್ತೆ. ಹಾಗೆ ಅವಳು ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಬ್ಬರು ಕಾಣದೇ ಇರೋ ಲೇಡಿ ಬರ್ತಾರೆ. ಅವರಿಗೂ ಅವಳ ಕೈಯಲ್ಲಿ ಆದಷ್ಟು ಸಹಾಯ ಮಾಡಿ ಆ ರೋಡನ್ನ ಕ್ರಾಸ್ ಮಾಡಿ ಅಲ್ಲಿಂದ ಅವಳು ಕೋಚಿಂಗ್ ಕ್ಲಾಸಲ್ಲಿ ಸ್ಟೂಡೆಂಟ್ ಆಗಿದ್ದಾಳೆ. ಸೊ ಆ ಕೋಚಿಂಗ್ ಕ್ಲಾಸಿಗೂ ಹೋಗ್ತಾಳೆ. ಆ ಕೋಚಿಂಗ್ ಕ್ಲಾಸಲ್ಲಿ 5 ವರ್ಷದಿಂದ ಕೋಚಿಂಗ್ ತೊಗೊತಾ ಇದ್ದಾಳೆ ಕೆಲಸಕ್ಕೋಸ್ಕರ. ಒಂದು ಗೌರ್ಮೆಂಟ್ ಜಾಬ್ ತೊಗೋಬೇಕು ಅನ್ನೋದು ಇವಳು ಹೇಮು. ಬಟ್ ಇವಳಿಗೆ ಯಾವುದೇ ರೀತಿ ಕೋಚಿಂಗ್ ಕ್ಲಾಸ್ ಸಿಗ್ತಾ ಇಲ್ಲ. ಅಲ್ಲಿರೋ ಸರ್ರೆಲ್ಲ ಇವಳನ್ನ ಒಂಥರ ಕಾಮಿಡಿ ಪೀಸ್ ಥರ ಇವಳು 5 ವರ್ಷದಿಂದ ಇವಳು ಟ್ರೈ ಮಾಡ್ತಿದ್ದಾಳೆ. ಬಟ್ ಇನ್ನೂ ಇವಳಿಗೆ ಕೆಲಸ ಸಿಕ್ಕಿಲ್ಲ ಅನ್ನೋ ರೀತಿಲಿ ಅವಳನ್ನ ಚುಡಾಯಿಸ್ತಾ ಇದ್ದಾರೆ. ಸೊ ಇವು ಸರ್ರೆಲ್ಲ ಚುಡಾಯಿಸೋದು ನೋಡಿ ಅಲ್ಲಿರೋರೆಲ್ಲ ನಗ್ತಾ ಇದ್ದಾರೆ. ಇವಳು ಹಾಗೆ ಸ್ಯಾಡಾಗಿ ಇರ್ತಾಳೆ. ಬಟ್ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಅವಳು ಹಾಗೆ ಸ್ಯಾಡಲ್ಲೇ ಕೂತ್ಕೊಂಡು ಆ ಕ್ಲಾಸ್ನ ಲಿಸನ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಆ ಸರ್ರು ಆ ಕ್ಲಾಸ್ನೆಲ್ಲ ಮುಗಿಸ್ಕೊಂಡು ಹೊರಗಡೆ ಹೋಗ್ತಾ ಇರುವಾಗ ನಮ್ಮ ಹೀರೋಯಿನನ್ನು ಕರೆದು ಒಂದು ಟಿಕೆಟ್ ಕೊಡ್ತಾರೆ. ಸೊ ಅವಳಿಗೆ ಫಾರಿನ್ ಟ್ರಿಪ್ ಹೋಗೋಂಥ ಒಂದು ಚಾನ್ಸ್ ಸಿಗುತ್ತೆ. ಸೊ ಆ ಟಿಕೆಟ್ ನೋಡಿದ್ದೆ ಇವಳು ಫುಲ್ ಖುಷಿ ಆಗ್ತಾಳೆ. ಸರ್ ನೀವು ಏನೇ ನನ್ನನ್ನು ಚುಡಾಯಿಸಿದ್ರು ನನಗೆ ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಹೇಳಿ ಆ ಟಿಕೆಟ್ನ ಖುಷಿಯಿಂದ ಆ ಸರ್ ಕೈಯಿಂದ ಇಸ್ಕೊತಾ ಇದ್ದಾಳೆ. ಸೊ ಇವಳು ಏನು ಅಂದರೆ ಇವಳಿಗೆ ಒಂಥರ ಫೀಲ್ ಇದ್ದರು. ಬಟ್ ಅದನ್ನು ತೋರಿಸ್ಕೊಳ್ದೆ ಆ ಟಿಕೆಟ್ನ ಇಸ್ಕೊಂಡು ಅವಳು ಹಾಗೆ ಹ್ಯಾಪಿಯಾಗಿರ್ತಾಳೆ. ಸೊ ಅಲ್ಲಿಂದ ಎಕ್ಸ್ಪೆನ್ಸ್ ಎಲ್ಲ ಅವರೇ ನೋಡ್ಕೊತಾರೆ ಅನ್ನೋದು ಇರುತ್ತಲ್ಲ. ಹಾಗೆ ಆ ಸರಿಗೊಂದು ನಮಸ್ತೆ ಹೇಳಿ ಅಲ್ಲಿಂದ ಅವಳು ಜಾಗ ಖಾಲಿ ಮಾಡ್ತಾಳೆ. ಇವಳು ಹಾಗೆ ಆ ಸರ್ ಹತ್ರ ಎಲ್ಲ ಮಾತಾಡಿಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗ್ತಾಳೆ ಅಂದರೆ, ಇವಳಿಗೊಬ್ಳು ಫ್ರೆಂಡ್ ಇದ್ದಾಳೆ. ಆ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತೇಳಿ ಅವಳೊಂದು ಕನ್ವೀನಿಯನ್ಸ್ ಸ್ಟೋರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅವಳೇ ಇವಳೊಬ್ಳು ಫ್ರೆಂಡು. ಸೊ ಅವಳ ಹತ್ರ ಮಾತಾಡ್ತಾ ಇದ್ದಾಳೆ. ಅವಳ ಫ್ರೆಂಡು, ನಿನಗೆ 30 ವಯಸ್ಸಾಯಿತು ಆದರೂ ಇನ್ನೂ ಕೆಲಸ ಸಿಕ್ಕಿಲ್ಲ, ಆ ಕೆಲಸಕ್ಕೆ ಅಂತೇಳಿ ಟ್ರೈ ಮಾಡೋ ಬದಲು ಇಲ್ಲೇ ಪಾರ್ಟ್ ಟೈಮ್ ಜಾಬ್ ಮಾಡ್ಬೋದಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಬಟ್ ಇವಳು ಅವಳ ಮಾತಿಗೆ ಗಮನ ಕೊಡದೆ ಅವಳ ಪಾಡಿಗಳು ಏನೋ ಹೀರೋಯಿನ್ ಏನೋ ಮಾಡ್ತಾ ಇದ್ದಾಳೆ. ನೀನು ಇಷ್ಟೊಂದು ಓದ್ತಾ ಇದೆಯಾ, ಎಲ್ಲ ಇಂಟರ್ವ್ಯೂಲು ಯಾಕೆ ಫೇಲ್ ಆಗ್ತಿದೆಯಾ, ಯಾಕೆ ರಿಜೆಕ್ಟ್ ಆಗ್ತೀಯ ಅಂತ ಫ್ರೆಂಡ್ ಕೇಳಿದ್ರೆ ಅವಳು ಹೇಳಿದ್ನ ಹಾಗೆ ನಗಾಡ್ಕೊತ ಥಿಂಕ್ ಮಾಡಿ ನೋಡ್ತಾಳೆ. ಇವಳೊಬ್ಳು ಸಾಧಾರಣ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ. ಅವಳು ಹೆಂಗಾದ್ರೂ ಒಂದು ಗೌರ್ಮೆಂಟ್ ಜಾಬ್ನ ತೊಗೋಬೇಕು ಅಂತ ಹೇಳಿ ಅವಳು ಟ್ರೈ ಮಾಡ್ತಾನೆ ಇದ್ದಾಳೆ. ಬಟ್ ಇವಳಿಗೆ ಆ ಜಾಬ್ ಸಿಗ್ತಾನೇ ಇಲ್ಲ. ಈ ಥರನೇ ಎಷ್ಟು ದಿನ ಅಂತ ಹೀಗೆ ಇರೋದು ಅಂತೆಲ್ಲ ಇವಳು ಬಸ್ಸಲ್ಲಿ ಹೋಗ್ತಾ ಥಿಂಕ್ ಮಾಡ್ತಾ ಇದ್ದಾಳೆ. ಬಟ್ ಏನು ಮಾಡೋದು, ಇವಳಿಗೆ ಯಾವಾಗ ಸಿಗುತ್ತೆ ಅನ್ನೋದು ಇವಳಿಗೆ ಗೊತ್ತಿಲ್ಲ. ಅವಳು ಟ್ರೈ ಮಾಡ್ತಾ ಇದ್ದಾಳೆ. ಎಲ್ಲನೂ ಮುಗಿಸಿ ಮನೆಗೆ ಹೋಗುವಾಗ ಇವಳು ಫೇಸಲ್ಲಿ ಅಷ್ಟೊಂದು ಸ್ಯಾಡ್ ಇದ್ದರು. ಬಟ್ ಮನೆಗೆ ಹೋಗ್ತಾ ಒಂದು ಸ್ಮೈಲಿಂದ ಮನೆ ಒಳಗಡೆ ಹೋಗ್ತಾಳೆ. ಇವಳಿಗೆ ಅಮ್ಮ ಮತ್ತು ಅಕ್ಕ ಇದ್ದಾರೆ. ಅಕ್ಕನಿಗೆ ಮ್ಯಾರೇಜ್ ಫಿಕ್ಸ್ ಆಗಿದೆ. ಸೊ ಅದಕ್ಕೆ ಅಂತ ಇವಳಿಗೆ ಅಂತ ಡ್ರೆಸ್ ಎಲ್ಲ ತೊಗೊಬಂದಿದ್ದಾರೆ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವಳ ಅಕ್ಕ ನೇಮ್ ಬಂದು ಜಿಯಾಂಗ್. ಹೀರೋಯಿನ್ ಏನು ಮಾಡ್ತಾಳೆ ಅಂದರೆ, ಆ ಸರ್ ಕೊಟ್ಟಿರ್ತಾರಲ್ಲ ಫ್ಲೈಟ್ ಟಿಕೆಟು, ಅದನ್ನ ಅವ್ರ ಅಕ್ಕನ ಹತ್ರ ಕೊಟ್ಬಿಟ್ಟು ಇದನ್ನ ನಾನು ಗೆದ್ದಿದ್ದೀನಿ ಅಂತೆಲ್ಲ ಅವ್ರ ಅಕ್ಕನ ಹತ್ರ ಹೇಳ್ತಾ ಇರ್ತಾಳೆ. ಒಂದು ದೊಡ್ಡ ಹೋಟೆಲಲ್ಲಿ ಸ್ಟೇ ಸಿಕ್ಕಿರುತ್ತೆ. ಅದರಿಂದ ಇವಳು ಸಖತ್ ಖುಷಿ ಪಡ್ತಾ ಇದ್ದಾಳೆ. ಇದೆಲ್ಲ ಹೇಳಿದ್ಮೇಲೆ ಜಿಯಾಂಗ್ ಆ ಟಿಕೆಟ್ನ ನೋಡಿದ್ರೆ ಇವಳು ಮ್ಯಾರೇಜ್ ದಿನವೇ ಆ ಟಿಕೆಟಲ್ಲಿ ಡೇಟ್ ಇದೆ. ಅದೆಲ್ಲ ಸರಿ, ಆವತ್ತೇ ನನ್ನ ಮದುವೆ ಇದೆ. ಸರಿ ನಾನೊಂದು ಹೇಳ್ತಾ ಇದ್ದೀನಿ, ನಾನು ನನ್ನ ಜೊತೆ ಫಿಯಾನ್ಸಿ ಜೊತೆ ಹೊರಗಡೆ ಹೋದರೆ ಅವರು ನನಗೆ ಹೇಳ್ತಾರೆ ನಿನ್ನ ತಂಗಿಗೆ 30 ವಯಸ್ಸಾಗಿದೆ, ಇನ್ನೂ ಅವಳಿಗೊಂದು ಕೆಲಸನೂ ಸಿಕ್ಕಿಲ್ಲ ಅಂತ ಎಲ್ಲ. ಇವಳು ಈ ಥರ ಎಲ್ಲ ಹೇಳ್ತಾ ಇರುವಾಗ ಅವಳು ಏನಂತಾಳೆ ಅಂದರೆ, ನಾನು ಮದುವೆಗೆ ಬರಬೇಡ ಅನ್ನೋ ರೀತಿಲಿ ಹೀರೋಯಿನ್ ಹತ್ರ ಹೇಳ್ತಾ ಇದ್ದಾಳೆ.
ಇವಳು ಆ ಬೇಜಾರಿದ್ದರೂ ಅವ್ರ ಅಕ್ಕನ ಹತ್ರ ಏನು ಹೇಳ್ತಾಳೆ ಅಂದರೆ, ಪರವಾಗಿಲ್ಲ ನನಗೆ ವೆಕೇಷನ್ ಟಿಕೆಟ್ ಸಿಕ್ಕಿದೆ ಅಲ್ವಾ, ಸೊ ಅದನ್ನ ನಾನು ಎಂಜಾಯ್ ಮಾಡ್ತೀನಿ ಅಂತೆಲ್ಲ ಅವಳ ಅಕ್ಕನ ಹತ್ರ ಹೇಳ್ತಾ ಇದ್ದಾಳೆ. ಆದರೆ ಎಕ್ಸ್ಪೆನ್ಸ್ ಎಲ್ಲ ನೀನೇ ನೋಡ್ಕೋಬೇಕು ಅಂತೆಲ್ಲ ಹೇಳಿ ಖುಷಿಯಾಗಿರೋ ಥರ ಅಲ್ಲಿಂದ ಎದ್ದು ಹೋಗ್ತಾಳೆ. ಇವಳು ಹಾಗೆ ಬೆಡ್ ಮೇಲೆ ಮಲ್ಕೊಂಡು ಹಾಗೆ ಥಿಂಕ್ ಮಾಡಿ ನೋಡ್ತಾ ಇದ್ದಾಳೆ. ಅಕ್ಕನ ಮದುವೆಲಿ ನಾನು ಇರಬಾರ್ದು ಅಂತ ಅವಳು ಎಷ್ಟು ಇದು ಮಾಡ್ತಿದ್ದಾಳೆ ಅಂತೆಲ್ಲ ಒಂಥರ ಏನೋ ಒಂಥರ ಫೀಲ್ ಇರುತ್ತೆ ಅಲ್ವಾ. ಸ್ವಂತ ಅಕ್ಕನ ಮದುವೆಲಿ ಇರಬಾರ್ದು ಅನ್ನೋ ಲೆವೆಲಲ್ಲಿ ಮಾಡ್ತಿದ್ದಾರೆ ಅಂತ. ಸೊ ಆ ಫೀಲ್ನ ಹಾಗೆ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ನಮ್ಮ ಹೀರೋನ ತೋರಿಸ್ತಾ ಇದ್ದಾರೆ. ಇವನ ನೇಮ್ ಬಂದು ಹಿಯೋ ಕೆನಡಾ. ಈಗ ಅವನು ಆನ್ಲೈನ್ ಮೀಟಿಂಗ್ನ ಕಂಡಕ್ಟ್ ಮಾಡ್ತಾ ಇದ್ದಾನೆ. ಇವನು ಯಾವ ಥರ ಅಂದರೆ, ಇವಾಗ ಸ್ಟಾರ್ಟಪ್ ಮಾಡಿರ್ತಾರಲ್ಲ ಆ ಕಂಪ್ನಿಯ ಇನ್ವೆಸ್ಟರ್ ಮೇಲೆ ಸ್ವಲ್ಪ ಫೋಕಸ್ ಜಾಸ್ತಿ ಇಡ್ತಾನೆ. ಅದರಲ್ಲಿ ಮುಖ್ಯವಾದ ವ್ಯಕ್ತಿಗಳ ಜೊತೆ ಇವಾಗ ಮೀಟಿಂಗಲ್ಲಿದ್ದಾನೆ. ಅವ್ರು ಇವಾಗ US ಅಲ್ಲಿದ್ದಾರೆ. ಇಬ್ಬರು ಕಂಪ್ನಿಯವರು ಇವನ್ನ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಆ ಲೇಡಿ ಇದ್ದಾರಲ್ವಾ, ಅವರು ಇವನ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಇವನು ಒಬ್ಬ ಅರಬ್ಬಿ ಹತ್ರನೂ ಮಾತಾಡ್ತಾ ಇದ್ದಾನೆ. ಆ ಅರಬಿಯನ್ನಿಗೂ ನಮ್ಮ ಹೀರೋ ಐಡಿಯಾ ಓಕೆ ಆಗಿದೆ. ಇವನ ನೇಮ್ ಬಂದು ಕಿಮ್ ಅಂತ. ಆ ಪರ್ಸನಿಗೂ ನಮ್ಮ ಹೀರೋ ಐಡಿಯಾ ಎಲ್ಲ ಸಖತ್ ಇಷ್ಟ ಆಗಿರುತ್ತೆ. ಅವನು ಈ ಕಂಪ್ನೀಲಿ ಇನ್ವೆಸ್ಟ್ ಮಾಡಬೇಕು ಅಂದರೆ ಅವನ ಹತ್ರ ಒಂದು ಕಂಡೀಷನ್ ಇದೆ. ಒಂದು ಕಂಪ್ನಿ ಯಾವ ಥರ ಅಂದರೆ ಆರ್ಟಿಫಿಷಿಯಲ್ ಇಂಡಸ್ಟ್ರಿಯ ಥರ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಆ್ಯಕ್ಚುಲಿ ಇವನ ಫ್ರೆಂಡ್ ಬಂದು ಎಲ್ಲ ಮೀಟಿಂಗೆಲ್ಲ ಓಕೆ ಆಯಿತಾ ಅಂತೆಲ್ಲ ಕೇಳ್ತಾ ಇರುವಾಗ ಹೀರೋ ಏನು ಹೇಳ್ತಾನೆ ಅಂದರೆ, ಕಿಮ್ ಹೇಳಿರ್ತಾರೆ ಅಲ್ವಾ ಆ ವಿಷಯನೆಲ್ಲ ನಮ್ಮ ಫ್ರೆಂಡ್ ಹತ್ರ ಹೇಳ್ತಾ ಇರ್ತಾನೆ. ಸೊ ಇವನು ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಹೇಳ್ತಾ ಇರುವಾಗ ನೆಕ್ಸ್ಟು ಇವರು ಮೀಟಿಂಗ್ ಎಲ್ಲ ಮುಗಿಸಿ ಒಂದು ಪಾರ್ಟಿಗೆ ಹೋಗ್ತಾರೆ. ಪಾರ್ಟಿಯಲ್ಲಿ ಎಲ್ಲ ಹುಡುಗಿರ ಜೊತೆನೂ ಜಾಲಿಯಾಗಿರ್ತಾ ಇದ್ದಾನೆ. ಜಾಲಿಯಾಗಿರೋ ಟೈಮಲ್ಲೇ ಹುಡುಗಿರೆಲ್ಲ ಇವನನ್ನ ಸ್ವಲ್ಪ ಒಂಥರ ನೋಡ್ತಾ ಇರ್ತಾರೆ. ಬಟ್ ಇವನು ಏನು ತಲೆ ಕೆಡಿಸ್ಕೊಂಡೆ ಅವ್ನ ಪಾಡಿಗೆ ಒಂದು ಜಾಲಿಯಾಗೇ ಇದ್ದಾನೆ. ಅಲ್ಲಿರೋ ಹುಡುಗಿರೆಲ್ಲ ಇವನೇ ಸೆಡ್ಯೂಸ್ ಮಾಡೋ ರೀತಿ ನೋಡಿದ್ರು. ಬಟ್ ಇವನು ಯಾವುದೇ ಇದಕ್ಕೆ ಕಂಡುಕೊಳ್ದೆ ಇವನ ಪಾಡಿಗೆ ಇವನು ಇರ್ತಾನೆ. ಇವನು ಅಸಿಸ್ಟೆಂಟ್ ಬಂತು, ನೀನು ಯಾವ ರೀತಿ ಕ್ಯಾರೆಕ್ಟ್ರು ಅನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಹೀರೋ ಹತ್ರ ಹೇಳ್ತಾ ಇರ್ತಾನೆ. ನೀನು ಇಲ್ಲಿ ಬಂದು ನೀನು ಆ್ಯಟಿಟ್ಯೂಡ್ ತೋರಿಸ್ತಾ ಇರೋದು ನನಗೆ ಯಾಕೋ ಸೆಟ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ನೀನು ಕುಡಿಯೋ ಬೀರೇ ಒಳ್ಳೇದಲ್ಲ, ಮತ್ತು ಹುಡುಗಿರ ಹಿಂದೆ ಹೋದರೆ ಅದು ಸರಿ ಆಗಲ್ಲ ಅಂತೆಲ್ಲ ಹೇಳ್ತಾ ಇದ್ದಾನೆ. ಬಟ್ ಅಸಿಸ್ಟೆಂಟ್ ಇವನಿಗೆ ಆಪೋಸಿಟ್ಟಾಗಿ ಹೇಳ್ತಾ ಇದ್ದಾನೆ, ಲವ್ ಅನ್ನೋದು ತುಂಬ ಬೇರೆ ಲೆವೆಲಲ್ಲಿ ಇರುತ್ತೆ, ಅದನ್ನ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಬಂದು 2 ಆತ್ಮ ಸೇರೋದು. ನಿನ್ನ ಭಾಷೆಯಲ್ಲಿ ನಾನು ಹೇಳಬೇಕು ಅಂದರೆ 2 ಕೆಮಿಕಲ್ಲು ಒಂದಕ್ಕೆ ಸೇರಿಸೋದು ಅಂತ ಹೇಳುವಾಗ ನಮ್ಮ ಹೀರೋ ಇವನ ಕ್ಯಾರೆಕ್ಟ್ರ್ ಹೇಗೆ ಅಂದರೆ, ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ನೋದಷ್ಟೇ ಇವನ ಹೇಮು. ನಾನು ಯಾವಾಗಿಂದ ನೋಡ್ತಾ ಇದ್ದೀನಿ, ಒಂದು ಹುಡುಗಿನೂ ನಿನ್ನ ಲೈಫಲ್ಲಿ ಇಲ್ವಲ್ಲ ಅಂತ ಹೇಳ್ತಿರುವಾಗ, ಇಲ್ಲ ಅದಕ್ಕೆಲ್ಲ ಚಾನ್ಸೇ ಇಲ್ಲ ಅಂತ ಹೇಳ್ತಿರುವಾಗ ಅಸಿಸ್ಟೆಂಟ್, ಹಾಗಿದ್ರೆ ನೀನು ಇದುವರೆಗೂ ನಿನಗೆ ಪೇರ್ ಆಗೋ ಸೋಲ್ಮೆಂಟ್ನ ನೀನು ಕಂಡೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಅಕಸ್ಮಾತ್ ನೀನು ಆ ಹುಡುಗಿನ ನೋಡಿದ್ರೆ ನೀನು ಪ್ರೀತಿಲಿ ಬೀಳ್ತೀಯ ಅಂತ ಹೇಳ್ತಾ ಇರ್ತಾನೆ. ಬಟ್ ಅಸಿಸ್ಟೆಂಟ್ ಹೇಳಿದ್ನೆಲ್ಲ ತಲೆಗೆ ಹಾಕ್ಕೊಳ್ದೆ ಇವನ ಪಾಡಿಗೆ ಇದ್ದಾನೆ. ಇವನು ಹುಡುಗಿರ ಬಗ್ಗೆ ಯಾವುದೇ ರೀತಿ ಇಂಟ್ರೆಸ್ಟ್ ಇಲ್ಲದೆ ಇರೋ ಥರ ಒಂದು ಕ್ಯಾರೆಕ್ಟರ್ ಇವನದು. ನೆಕ್ಸ್ಟ್ ಇವನು ಮನೇಲಿ ಕೂತ್ಕೊಂಡಿರುವಾಗ ಇವನನ್ನ ನೋಡಬೇಕು ಅಂತ ಒಂದು ಹುಡುಗಿ ಬರ್ತಾಳೆ. ಇವಳ ನೇಮ್ ಬಂದು ಯಾಂಗ್ ಅಂತ. ಒಳಗಡೆ ಬರ್ತಾನೆ, ಹೀರೋ ಹತ್ರ ಮಾತಾಡ್ತಾ ಬರ್ತಾಳೆ. ಒಬ್ಬರು ಮನೆಗೆ ಬಂದಿದ್ದಾರೆ ಅಂದರೆ ಕುಡಿಯೋಕ್ಕೆ ನೀರು ಸಹ ಕೊಡೋದಿಲ್ವಾ ಅಂತೆಲ್ಲ ಕೇಳ್ತಾ ಇದ್ದಾಳೆ. ನಿನಗೆ ಕೈ ಅನ್ನೋದಿದೆ ಅಲ್ವಾ, ಬೇಕಿದ್ರೆ ಹೋಗಿ ತೊಗೊಂಡೋಗಿ ಕುಡಿ ಅಂತ ಹೇಳ್ತಾನೆ. ಆ ಥರ ಹೇಳ್ತಿದ್ದಾಗೆ ಅವಳು ಬಂದು ಪಕ್ಕದಲ್ಲಿ ಕೂತ್ಕೊತಾಳೆ. ಬಟ್ಟು ನಮ್ಮ ಹೀರೋ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾನೆ. ನಾನು ಸುಮ್ಮನೆ ಬಂದಿಲ್ಲ, ನನ್ನ ಹತ್ರ ಒಂದು ಖುಷಿಯಾದ ವಿಷಯ ಇದೆ ಅಂತ ಇವಳು ಹೇಳ್ತಾ ಇದ್ದಾಳೆ. ನಮ್ಮ ಹೀರೋನು ಏನು ಅಂತ ಅವಳ ಹತ್ರ ಕೇಳಿದಾಗ ಇವನಿಗೆ ಏನು ಅಂದರೆ, ಇವನ ಫ್ಯಾಮಿಲಿಯಿಂದ ಈ ಪ್ರಪೋಸಲ್ ಬಂದಿದೆಯೇನೋ ಗೊತ್ತಿಲ್ಲ, ಇದ್ರ ಬಗ್ಗೆ ನಮಗೇನು ಹೇಳಿಲ್ಲ. ಇವನಿಗೆ ಇಂಟ್ರೆಸ್ಟ್ ಇರಲ್ಲ, ಬಟ್ ಫ್ಯಾಮಿಲಿಯಿಂದ ಬಂದಿರುತ್ತಲ್ಲ, ಆದರೂ ಹ್ಯಾಂಗ್ ಹತ್ರ ಹೇಳ್ತಿದ್ದಾನೆ, ನನಗೆ ಈ ಮದುವೆಲಿ ಇಂಟ್ರೆಸ್ಟ್ ಇಲ್ಲ, ಸೊ ನೀನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ಇವಳಿಗೆ ಇವನನ್ನ ಹೆಂಗಾದರೂ ಮದುವೆ ಮಾಡ್ಕೊಬೇಕು ಅನ್ನೋದು ಒಂದು ಆಸೆ. ಮ್ಯಾರೇಜ್ ಅನ್ನೋದು ಇಬ್ಬರು ಒಟ್ಟು ಒಂದಾಗಿ ಮಾಡೋವಂಥದ್ದು, ಸುಮ್ಮನೆ ಫ್ಯಾಮಿಲಿಗೋಸ್ಕರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಿರುವಾಗ ಇವಳು ಕಿಸ್ ಮಾಡೋಕ್ಕೆ ಅಂತ ಬರ್ತಾಳೆ. ಆವಾಗ ನಿನಗೆ ಗೊತ್ತಾಗುತ್ತೆ ಅಂತ ಹೇಳ್ತಾಳೆ. ಇವಳು ಕಿಸ್ ಮಾಡೋ ಥರ ಹೋಗ್ತಾನೆ, ಮತ್ತು ಹೀರೋನು ಕಿಸ್ ಮಾಡೋ ಥರ ಬರ್ತಾನೆ. ನನಗೆ ಈ ಲಿಪ್ಟಿಕ್ ಶೇಡ್ ಇಷ್ಟ ಆಗಿಲ್ಲ ಅಂತ ಹೇಳ್ತಾನೆ. ಅವಳನ್ನ ಹಂಗೆ ಹೇಳಿದ್ದೆ ಅವಳು ಇವನನ್ನ ಬಿಡದೆ ಹಾಗೆ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಮದುವೆ ಕೆಲಸ ಇದೆ ಅಂತೆಲ್ಲ ಹೆಂಗೋ ನೈಸಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಇಲ್ಲಿ ನೈಬರ್ ಆಗಿರೋ ಅನ್ನೋ ವ್ಯಕ್ತಿ ಅವನು ಊಟ ಮಾಡೋಕ್ಕೆ ಫುಡ್ನೆಲ್ಲ ತೊಗೊಂಬಂದು ಕೊಡ್ತಾ ಇದ್ದಾರೆ. ನಮ್ಮ ಹೀರೋಯಿನಿಗೆ ಊಟ ಮಾಡೋಕ್ಕೆ ಅಂತ ಫುಡ್ಡೆಲ್ಲ ಕೊಡ್ತಾ ಇದ್ದಾಳೆ. ಅವಳು ಸ್ಯಾಡ್ ಆಗಿದ್ದಾಳೆ ಅಲ್ವಾ, ಅವಳು ಹಾಗೆ ಕೂತ್ಕೊಂಡಿರುವಾಗ, ನೀನು ಏನಕ್ಕೆ ಫೀಲ್ ಮಾಡ್ತಾ ಇದೆಯಾ, ನಿನಗೆ ಜೇಜು ಐಲ್ಯಾಂಡಿಗೆ ಹೋಗೋಕ್ಕೆ ಅಂತೇಳಿ ಟಿಕೆಟ್ ಎಲ್ಲ ಸಿಕ್ಕಿದೆ ತಾನೇ,
ಹೀರೋಯಿನ್ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಾಗ ನಮ್ಮ ಹೂನು ನೀನು ಆ ಪ್ಲೇಸಿಗೆ ಹೋಗಿಲ್ಲ ಅಲ್ವಾ, ಸೊ ನೀನು ಹೋಗಿ ಎಂಜಾಯ್ ಮಾಡು. ಇಬ್ಬರು ಒಬ್ರೊಬ್ರು ಮಾತಾಡ್ತಾ ಇರುವಾಗ ಇವಳು ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಆಗ್ತಾಳೆ.